ಅಲ್ಲಿನ ಆರಾಮ, ನಾವಿಲ್ಲ ಆರಾಮು. ಗುಡ್ ಮಾರ್ನಿಂಗ್. ಏನಿವತ್ತು ಬೆಳಗ್ಗೆ ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಬ್ಯಾಂಗ್ಳೂರಿಂದ 1 ಡೇ ಔಟಿಂಗ್ ಪ್ಲ್ಯಾನ್ ಮಾಡಿಕೊಂಡು ಪ್ಲೇಸಸ್ಸು ಎಲ್ಲೆಲ್ಲಿ ಹೋಗ್ಬೋದು ಏನು ಅಂತ ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಹಾಯ್ ಸ್ವಾತಿ, how was the Josh? Hello friends, how are you? I am also fine, you are fine, so I am also fine. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದೇ ಗಗನಚುಕ್ಕಿ ವಾಟರ್ ಫಾಲ್ಸು. ಸೊ ನಾನಿವಾಗ ನವೆಂಬರ್ ಮಂತಲ್ಲಿ ಬಂದಿದ್ದೀನಿ. ವಾಟರ್ ತೀರಾ ಕಡಿಮೆನೇ ಇದೆ, ಜಾಸ್ತಿ ಇಲ್ಲ. ಸೊ ನೀವು ಈ ಕಡೆ ನೋಡ್ತಿದ್ದೀರಲ್ಲ, ಇದು ಚಾಮರಾಜನಗರ ಸೈಡಿಂದ ಬರ್ತಿರೋದು ನೀರು. ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮಂಡ್ಯ ಸೈಡಿಂದ ಬರ್ತಿರೋ ನೀರು. ಇವಾಗ ನಾನು ನೆಕ್ಸ್ಟು ತಲಕಾಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜಾಗನ ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲಿ ಏನಿರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ಅಲ್ಲಿ. ಲೆಟ್ಸ್ ಗೋ. ಫೈನಲಿ ಇವಾಗ ತಲಕಾಡಿಗೆ ರೀಚ್ ಆಗಿದ್ದೇನೆ. ಇಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಮರಳು ನಡೆಯೋದಕ್ಕೇ ಫುಲ್ ಸುಸ್ತಾಗ್ತಾ ಇದೆ. ಅಲ್ಲಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಆಗುತ್ತಂತೆ ಡಿಸ್ಟೆನ್ಸು ಹೋಗೋದಕ್ಕೆ. ಮತ್ತು ಏನಕ್ಕೆ ಈ ಜಾಗ ಇಷ್ಟೊಂದು ಮರಳಾಯಿತು ಅಂತ ಅಂದರೆ, ಸೊ 1963 ಅರಸರು ಈ ಜಾಗನ ಅವರು ವಶಪಡಿಸ್ಕೊಂಡ್ರು. ಅದಕ್ಕಿಂತ ಮುಂಚೆ ಶ್ರೀ ರಂಗರಾಯ ಅವ್ರ ವೈಫ್ ಬಂದ್ಬಿಟ್ಟು ಹಲ್ಮೇಲಮ್ಮ ಅಂತ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಸ್ಪೆಷಲ್ ಪೂಜೆ ನಡೀತಿತ್ತು. ಆದರೆ ಯಾವಾಗ ಮೈಸೂರು ರಾಜರು ವಶಪಡಿಸ್ಕೊಂಡ್ರು ಈ ಜಾಗನ, ಹಲ್ಮೇಲಮ್ಮ ಅವರು ತನ್ನ ಒಡವೆಗಳನ್ನ ಕೊಡೋದಕ್ಕೆ ನಿಲ್ಲಿಸ್ತಾರೆ. ಆಗ ಡೈರೆಕ್ಟಾಗಿ ರಾಜನೇ ಹೋಗ್ಬಿಟ್ಟು ನನ್ನ ಒಡವೆಗಳನ್ನ ವಾಪಸ್ ಕೊಡಿ ಅಂತ ಕೇಳ್ತಾನೆ. ಆದರೆ ಅವಳು ತಿರಸ್ಕರಿಸ್ತಾಳೆ. ಆಗ ರಾಜ ತನ್ನ ಸೈನಿಕರನ್ನು ಕಳಿಸ್ತಾನೆ, ಹೋಗಿ ಒಡವೆಗಳನ್ನ ಈಸ್ಕೊಬನ್ನಿ ಅಂತ. ಆದರೆ ಅವಳು ತನ್ನ ಮಡ್ಲಲ್ಲಿ ಒಡವೆನ ಇಟ್ಕೊಂಡು ಕಾವೇರಿ ನದಿಗೆ ಬೀಳ್ತಾಳೆ. ಆದರೆ ಬೀಳುವಾಗ ಅವಳು ಶಾಪ ಆಗ್ತಾಳೆ, ತಲಕಾಡು ಮರಳಾಗಲಿ ಮಾಳಂಗಿ ಮಡುವಾಗಲಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದೆ ಇರಲಿ ಅಂತ ಅವಳು ಶಾಪ ಆಗ್ತಾಳೆ. ಇದು ಇಲ್ಲಿನ ಹಿಸ್ಟ್ರಿ. ಅದು ಗೊತ್ತಿಲ್ಲ ಅವಾಗ ಆಗಿರೋದು, ಅದಿನ್ನ ನಿಜ ನಡೀತಿದ್ಯಾ ಅದರಿಂದ ಇದಾಯ್ತಾ ಅಂತ. ಬಟ್ ಅವಾಗ ಏನೇ ಮಾಡಿದ್ರು ಒಂದು ರೀಸನ್ ಇರುತ್ತೆ ಅಂತ ಹೇಳ್ತಾರೆ. ಆರ್ಕಿಯಾಲಜಿಸ್ಟ್ ರಿಸರ್ಚ್ ಮಾಡ್ದಂಗೆ ಇಲ್ಲಿ 31 ದೇವಸ್ಥಾನಗಳಿದೆ. ಅದೆಲ್ಲ ಇವಾಗ ಮಣ್ಣೊಳಗಡೆ ಮುಚ್ಚೋಗ್ಬಿಟ್ಟಿದೆ. ಸೊ ನಾವಿವಾಗ 1 ಕಿಲೋಮೀಟರ್ ಏನು ನಡ್ಕೊಂಬಂದ್ರೋ ಇಲ್ಲಿ 5 ಮೇನ್ ದೇವಸ್ಥಾನಗಳಿದೆ. ಅದರಲ್ಲಿ ಒಂದು ಬಂದು ಶ್ರೀ ವಿದ್ಯಾನಾಥೇಶ್ವರ ದೇವಸ್ಥಾನ, ಶ್ರೀ ಪಾತಾಳೇಶ್ವರ, ಶ್ರೀ ಮರುಳೇಶ್ವರ, ಶ್ರೀ ಅರಕೇಶ್ವರ,
ಶ್ರೀ ಮಡುಕುತೊರೆ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನಗಳಿದೆ. Hi. ಅಂಕಲ್, ಈಗ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಈ ಕೆಲಸ 22 ವರ್ಷ. 22 ವರ್ಷದಿಂದ ಇಲ್ಲಿ ಕೆಲಸ. ಅವಾಗ ಹೆಂಗಿತ್ತು 22 ವರ್ಷದಿಂದ ಇರಲಿಲ್ಲ? ಚೆನ್ನಾಗಿತ್ತು ಮೇಡಮ್ ಅವಾಗ. ಮತ್ತೆ ಮೊದಲೆಲ್ಲ ಇವಾಗ ಹೇಳ್ತಾರಲ್ಲ ವರ್ಷಕ್ಕೂ ತುಂಬಿಕೊಳ್ಳುತ್ತೆ ದೇವರ ಅದು ಒಳ್ಳೆ ಬಂದಾಗ ತುಂಬುತ್ತೆ. ಗೌರ್ಮೆಂಟ್ ನಾವು ತೆಗಿಸ್ತಾ ಇರ್ತಾರೆ. ವರ್ಷದಲ್ಲಿ ಒಂದ್ಸಲಿ ಆದ್ರೂ ಆ ಥರ ತೆಗಿತಾರೆ. ಆಗುತ್ತಾ? ಮೊದಲು ತೆಗಿತಾರಲ್ಲ, ಪಂಚಾಯತ್ ದರ್ಶನದಿದ್ದು ಮಾತ್ರ ತೆಗಿತಿದ್ದು. ಇವಾಗ ತೆಗಿಸ್ತಾರೆ. ಇಲ್ಲೆಲ್ಲ ನೀರು ಜಾಸ್ತಿ ಆದಾಗ